टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಯುದ್ಧ ಭೂಮಿಗೆ ಅಮೆರಿಕ ಎಂಟ್ರಿ. ಇಸ್ರೇಲ್ ಜೊತೆ ಕಾರ್ಯಾಚರಣೆಗೆ ಇಳಿದಂತ ಅಮೆರಿಕಾಗೆ ಎಚ್ಚರಿಕೆ. ಮಧ್ಯಪ್ರಾಚ್ಯ ಭಾಗದಲ್ಲಿ ಹೆಚ್ಚು ಸಂಖ್ಯೆಯಲ್ಲಿರುವಂತಹ ಸೇನೆ. ಈ ಭಾಗದಲ್ಲಿ ಒಟ್ಟು 19 ಸೇನಾ ನೆಲೆಗಳನ್ನು ಹೊಂದಿರುವಂತಹ ಅಮೆರಿಕ 40,000 ಅಮೆರಿಕ ಸೈನಿಕರನ್ನೇ ಟಾರ್ಗೆಟ್ ಮಾಡುವಂತ ಎಚ್ಚರಿಕೆ. ಸೊ ಯುದ್ಧ ಭೂಮಿಗೆ ಅಮೆರಿಕ ಎಂಟ್ರಿ ಆಗಿರೋದು. ಈಗ ಇಸ್ರೇಲ್ ಜೊತೆಗೆ ಅಮೆರಿಕ ಕಾರ್ಯಾಚರಣೆಗೆ ಇಳಿದ ಅಮೆರಿಕಾಗೆ ಎಚ್ಚರಿಕೆ. ಮಧ್ಯಪ್ರಾಚ್ಯ ಭಾಗದಲ್ಲಿ ಹೆಚ್ಚು ಸಂಖ್ಯೆಯಲ್ಲಿರುವಂಥ ಸೇನೆ ನಿಮ್ಮ ಮೇಲೆ ಅಟ್ಯಾಕ್ ಮಾಡ್ತೀವಿ ಅಂತ ಈಗ ಇರಾನ್ ಎಚ್ಚರಿಕೆಯನ್ನು ಕೊಡ್ತಾ ಇದೆ. ಈ ಭಾಗದಲ್ಲಿ ಒಟ್ಟು 40,000 ಅಮೆರಿಕ ಸೈನಿಕರಿದ್ದಾರೆ. ಅವ್ರನ್ನ ಟಾರ್ಗೆಟ್ ಮಾಡುವಂಥ ಎಚ್ಚರಿಕೆಯನ್ನು ಇರಾನ್ ಕೊಟ್ಟಿರೋದು. ಸೊ ಯುದ್ಧ ಭೂಮಿಗೆ ಅಮೆರಿಕ ಈಗ ಅಫಿಷಿಯಲ್ ಎಂಟ್ರಿಯನ್ನು ಪಡೆದಿದೆ. ಸೊ ಇಸ್ರೇಲ್ ಜೊತೆ ಕಾರ್ಯಾಚರಣೆಗೆ ಈಗ ಮುಂದಾಗಿರೋದು. ಈ B-2 ಬಾಂಬರ್ ವಿಚಾರವಾಗಿ ಮಾತನಾಡೋದಾದರೆ ಹಿಂದೆ ಕೊಸೋವೋ ಯುದ್ಧ, ಇರಾಕ್ ಯುದ್ಧ, ಅಫ್ಘಾನಿಸ್ತಾನದಲ್ಲೂ ಕೂಡ ಯಶಸ್ವಿಯಾಗಿ ಕಾರ್ಯಾಚರಣೆ ನಡೆಸಿರುವಂಥ B-2 ಬಾಂಬರ್. ಈ ಸ್ಟೆಲ್ತ್ ಸಾಮರ್ಥ್ಯ ಏನಿದೆ ಅದು ಭಾಳ ವಿಶೇಷವಾಗಿರುವಂಥದ್ದು. ಯಾವ ಒಂದು ವ್ಯವಸ್ಥೆ ಇರುತ್ತೆ, ಯಾವ ತಡೆಗಳಿರುತ್ತೆ, ಎಷ್ಟು ಆಳಕ್ಕೆ ಹೋಗಬೇಕು, ಇದೆಲ್ಲಕ್ಕೂ ಕೂಡ ಈ B-2 ಬಾಂಬರನ್ನು ಬಳಸಲಾಗುತ್ತೆ. ವಿಶೇಷವಾಗಿ ಈ ಪರಮಾಣು ಸ್ಥಾವರಗಳು. ಇರಾನ್ನ ಹೃದಯ ಭಾಗಕ್ಕೆ ಹೊಡೆದಂಥ ಅಮೆರಿಕ ಇರಾನ್ನ ಪ್ರಮುಖ 3 ಪರಮಾಣು ಸ್ಥಾವರ ಅವುಗಳನ್ನೇ ಟಾರ್ಗೆಟ್ ಮಾಡಿ ಅಟ್ಯಾಕ್ ಮಾಡಲಾಗಿದೆ. ನಟಾನ್ಸ್, ಫೋರ್ಡೋ, ಇಸ್ಫಹಾನ್ ಪರಮಾಣು ಸ್ಥಾವರ ಬಹಳ ಪ್ರಮುಖವಾಗಿರುವಂಥದ್ದು. ಅದರಲ್ಲೂ ಈ 2 ಫೋರ್ಡೋ ಮತ್ತು ನಟಾನ್ಸ್ ಇದೆಯಲ್ಲ 60% ಯುರೇನಿಯಂ, ಇಸ್ಫಹಾನ್ ಸ್ಥಾವರದಲ್ಲಿ 90% ಯುರೇನಿಯಂ ಉತ್ಪಾದನೆ. ಈ 3 ಸ್ಥಾವರಗಳ ಮೇಲೆ ಇರಾನ್ ಈಗ ಅವಲಂಬಿತವಾಗಿದೆ. ಇರಾನ್ನ ಹೃದಯ ಭಾಗಕ್ಕೆ ಹೊಡೆದಂಥ ಅಮೆರಿಕ. ಸೊ ಭಾಳ ದಿನಗಳಿಂದ ಈ ಒಂದು ವೆಯ್ಟಿಂಗ್ ಇತ್ತು, ಯಾವಾಗ ಅಮೆರಿಕ ಅಫಿಷಿಯಲಿ ಎಂಟ್ರಿ ಪಡೆಯುತ್ತೆ ಮತ್ತು ಬರೀ ಹೇಳಿಕೆಗಳಿಗೆ ಸೀಮಿತವಾಗಿರುತ್ತಾ. ಭಾಳ ಯೋಚನೆ ಮಾಡ್ತಾಯಿದ್ರು ಅಮೆರಿಕ ಈ ಒಂದು ಅಟ್ಯಾಕ್ ಮಾಡುವಂಥ ವಿಚಾರದಲ್ಲಿ. ನೆನ್ನೆ ಅಷ್ಟೇ ಒಂದು ಸ್ಟೇಟ್ಮೆಂಟನ್ನು ಡೊನಾಲ್ಡ್ ಟ್ರಂಪ್ ಹೇಳ್ತಾರೆ. ಏನಂತಂದರೆ ಇಸ್ರೇಲ್ಗೆ ನುಗ್ಗಿ ಹೊಡೆಯುವಂಥ ಅಥವಾ ಪರಮಾಣು ಸ್ಥಾವರಗಳನ್ನು ಟು ಡೆಪ್ತ್ ಹೋಗಿ ಅಟ್ಯಾಕ್ ಮಾಡುವಂಥ ಒಂದು ಸಾಮರ್ಥ್ಯ ಇಲ್ಲ. ಸೊ ಅದೊಂದು ಚಿಕ್ಕ ರಾಷ್ಟ್ರ. ಸೊ ಹಾಗಾಗಿ ನಮ್ಮ ಒಂದು ಸಹಾಯ ಅವರಿಗೆ ಬೇಕಾಗುತ್ತೆ. ಇರಾನ್ನ ಪರಮಾಣು ಕಾರ್ಯಕ್ರಮಗಳಿಗೆ ಒಂದು ಫುಲ್ ಸ್ಟಾಪ್ ಹಾಕಬೇಕು ಅಂತಂದರೆ ಅಮೆರಿಕ ಎಂಟ್ರಿ ಆಗಲೇಬೇಕು. ಬರೀ ಇಸ್ರೇಲಿಂದ ಸಾಧ್ಯ ಇಲ್ಲ. ಅವರು ಸಣ್ಣ ಪುಟ್ಟ ಅಟ್ಯಾಕ್ಗಳನ್ನು ಮ್ಯಾನೇಜ್ ಮಾಡ್ಬೋದು. ಅದನ್ನು ಬಿಟ್ಟರೆ ಒಂದು ದೊಡ್ಡ ಇಂಪ್ಯಾಕ್ಟ್ ಆಗಬೇಕು ಅಂತಂದರೆ ಅಮೆರಿಕ ಬರಬೇಕು ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ನಿನ್ನೆ ಡೊನಾಲ್ಡ್ ಟ್ರಂಪ್ ಹೇಳಿದರು. ಸೊ ಅದರ ಬೆನ್ನಲ್ಲೇ ಈ B-2 ಬಾಂಬರ್ ವಿಮಾನಗಳು ಸೇರಿದ ಹಾಗೆ ಅಮೆರಿಕದ ಯುದ್ಧ ವಿಮಾನಗಳು ಸಜ್ಜಾಗ್ತಾ ಇದ್ವು. ಸೊ ಅಲ್ಲಿಗೆ ನಿನ್ನೆ ಅಟ್ಯಾಕ್ ಆಗಿದೆ ಅಂತ ಈಗ ಡೊನಾಲ್ಡ್ ಟ್ರಂಪ್ ಮಧ್ಯರಾತ್ರಿ ಸಂದರ್ಭದಲ್ಲಿ ಅಟ್ಯಾಕ್ ಆಗಿರೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ 1 ಗಂಟೆ ಹಿಂದೆ ಒಂದು ಟ್ವೀಟನ್ನು ಮಾಡಿದ್ದಾರೆ. ಸೊ ಇರಾನ್ನ ಹೃದಯ ಭಾಗಕ್ಕೆ ಅಮೆರಿಕ ಈಗ ಹೊಡೆದಿದೆ. ಅಮೆರಿಕ ಅಲ್ಲಿಗೆ ಅಧಿಕೃತವಾದಂಥ ಎಂಟ್ರಿಯನ್ನು ಇರಾನ್ ಇಸ್ರೇಲ್ ಸಂಘರ್ಷದಲ್ಲಿ ಪಡೆದಿದೆ. ಇನ್ನು ಅಮೆರಿಕ ಹಡಗುಗಳ ಮೇಲೆ ದಾಳಿಗೆ ಸಜ್ಜಾದಂಥ ಹೌತಿ ಅಮೆರಿಕಾಗೆ ನೇರವಾಗಿ ಎಚ್ಚರಿಕೆಯನ್ನು ಹೌತಿ ರೆಬಲ್ಸ್ ಕೊಟ್ಟಿದ್ದಾರೆ. ಇರಾನ್ ಮೇಲೆ ದಾಳಿ ನೀವು ಮಾಡಿದಿರಲ್ಲ, ಇದು ಅಂತ್ಯ ಅಲ್ಲ, ಆರಂಭ. ಹಿಟ್ ಅಂಡ್ ರನ್ ಮಾಡುವಂಥ ಸಮಯ ಮುಗಿದಿದೆ. ಅಮೆರಿಕಾಗೆ ನೇರವಾಗಿ ಹೌತಿ ಎಚ್ಚರಿಕೆ ಸಂದೇಶವನ್ನು ರವಾನೆ ಮಾಡಿದೆ. ಸೊ ಅಮೆರಿಕಾಗೆ ನೇರವಾಗಿ ಹೌತಿ ಎಚ್ಚರಿಕೆಯನ್ನು ಕೊಟ್ಟಿರೋದು, ನೀವೀಗೇನು ಇರಾನ್ ಮೇಲೆ ಅಟ್ಯಾಕ್ ಮಾಡಿದ್ದೀರಾ, ನೇರವಾಗಿ ಅಟ್ಯಾಕ್ ಹಿಡಿದಿದ್ದೀರಾ, ಇದು ಅಂತ್ಯ ಅಲ್ಲ, ಆರಂಭ. ಯಾಕಂದ್ರೆ ಒಂದು ಟ್ವೀಟ್ ಮಾಡಿದರು ಏನು ಡೊನಾಲ್ಡ್ ಟ್ರಂಪ್, ಈಗಷ್ಟು ನೀವು ಅದನ್ನು ನೋಡಿದ್ರಿ. ಅದರಲ್ಲಿ ಟೈಮ್ ಫಾರ್ ಪೀಸ್, ಎಲ್ಲ ಎಂಡ್ ಆಯಿತು, ಇರಾನಿನ ಎದ್ದೇಳೋಲ್ಲ ಅನ್ನೋ ರೀತಿಯ ಅರ್ಥದಲ್ಲಿ ಮಾತನಾಡಿದ್ದಾರೆ. ಆದರೆ ಹೌತಿ ಬಂಡುಕೋರರಿದ್ದಾರೆ ಇವರು, ಇದು ಆರಂಭ, ಅಂತ್ಯ ಅಲ್ಲ, ಹಿಟ್ ಆ್ಯಂಡ್ ರನ್ ಮಾಡುವಂಥ ಸಮಯ ಮುಗಿಯಿತು ಅಂತ ಹೇಳಿದ್ದಾರೆ. ಸೊ ಅಮೆರಿಕದ ಹಡಗುಗಳೇನಿದೆ ಸೊ ಅದರ ಮೇಲೆ ಅಟ್ಯಾಕ್ ಮಾಡುವಂಥಕ್ಕೆ ಸಂಬಂಧಪಟ್ಟಾಗಿ ಕೂಡ ಈಗ ಮಾತನಾಡಿರೋದು. ಇನ್ನು US ದಾಳಿಗೆ ಮುನ್ನವೇ ಅಲರ್ಟ್ ಆಯ್ತಾ ಇರಾನ್, ಪರಮಾಣು ಕೇಂದ್ರಗಳಿಂದ ಯುರೇನಿಯಂ ಅನ್ನ ಸ್ಥಳಾಂತರ ಮಾಡಲಾಗಿದೆಯಾ? ಸೊ ಅಮೆರಿಕ ದಾಳಿ ಮಾಡಿದಂಥ ಸ್ಥಳಗಳಲ್ಲಿ ಅಂಥ ವಸ್ತುಗಳು ಇರಲಿಲ್ಲ, ವಿಕಿರಣ ಸೋರಿಕೆ ಆಗುವಂಥ ಯಾವುದೇ ವಸ್ತುಗಳು ಇರಲಿಲ್ಲ ಅಂತ ಇರಾನ್ ಕ್ಲೇಮ್ ಮಾಡ್ತಿದೆ. ಈಗ ಇರಾನ್ನ ಸರ್ಕಾರಿ ಮಾಧ್ಯಮ ತಿಳಿಸಿರುವಂಥದ್ದು, ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ ಎಂದು ವರದಿ ಪ್ರಸಾರ. US ದಾಳಿಗೆ ಮುನ್ನವೇ ಅಲರ್ಟ್ ಆಯ್ತಾ ಇರಾನ್, ಈ ಥರ ಒಂದು ಅಟ್ಯಾಕ್ ಆಗುತ್ತೆ, ಯಾಕಂದರೆ 1 ವಾರ 10 ದಿನಗಳಿಂದ ನಾವು ಎಂಟ್ರಿ ಆಗ್ತೀವಿ, ಅದರಲ್ಲೂ ಈ B-2 ಬಾಂಬರನ್ನು ಬಳಸುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ
ಇರಾನ್ ಅಲರ್ಟ್ ಆಯ್ತಾ ಅಂತ, ಯುರೇನಿಯಮನ್ನು ಶಿಫ್ಟ್ ಮಾಡಲಾಯ್ತಾ ಅನ್ನೋದು. ನಮ್ಮ ದೆಹಲಿಯ ಪ್ರತಿನಿಧಿ ಮಹೇಶ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಮಹೇಶ್, ಅಮೆರಿಕಾದ ಅಧಿಕೃತ ಎಂಟ್ರಿ ಯಾವಾಗ ಅನ್ನೋ ಪ್ರಶ್ನೆ ಇತ್ತು. ಫೈನಲಿ ಡೊನಾಲ್ಡ್ ಟ್ರಂಪ್ ಅವರ ಟ್ವೀಟ್ ಮೂಲಕ ಇದು ಕ್ಲಿಯರ್ ಆಗಿದೆ. ಅಟ್ಯಾಕ್ ಶುರುವಾಗಿದೆ, ಅದು ಕೂಡ 3 ಪ್ರಮುಖವಾದಂಥ ಈ ಪರಮಾಣು ಸ್ಥಾವರಗಳು. ಸದ್ಯಕ್ಕೇನು ಅಪ್ಡೇಟ್ ಇದೆ, ಜೊತೆಗೆ ಇದು ಅಂತ್ಯನ ಆರಂಭನ ಅನ್ನೋ ಪ್ರಶ್ನೆ. ಅವಿನಾಶ್, ಖಂಡಿತ ಇರಾನ್ ಮತ್ತೆ ಇಸ್ರೇಲ್ ನಡುವಿನ ಯುದ್ಧಕ್ಕೆ ಈಗ ಅಮೆರಿಕ ಅಧಿಕೃತ ಎಂಟ್ರಿ ಆಗಿರುವಂತದ್ದು. ಇರಾನ್ನ ಪರಮಾಣು ತಾಣಗಳಂದ್ರೆ ಈ ಪ್ರಮುಖವಾಗಿ ಫೋರ್ಡೋ, ನಟಾಜ್, ಎಸ್ಪಾನ್ ಮೇಲೆ ಅಮೆರಿಕ ದಾಳಿ ಮಾಡಿದೆ. ಪ್ರಮುಖವಾಗಿ ಇದು ಇರಾನ್ನ 3 ಒಂದು ಪರಮಾಣು ತಾಣಗಳು ಅಂತ ಹೇಳಬಹುದು. ಇಲ್ಲಿ ಪ್ರಮುಖವಾಗಿ ಎಸ್ವಾನ್ ಮೇಲೆನೆ, ಅಂದ್ರೆ ಇಲ್ಲಿ 90% ಯುರೇನಿಯಂ ಕೂಡ ಏನು ಸಂಗ್ರಹ ಮಾಡಿತ್ತು ಅನ್ನೋದು ಕೂಡ ಈಗಾಗಲೇ ಖಚಿತ ಮಾಹಿತಿ ಇರುವಂತದ್ದು. ಈ ನೆಲೆಯಲ್ಲಿ ತಡರಾತ್ರಿ 3 ಪರಮಾಣು ನೆಲೆಗಳ ಮೇಲೆ ಅಮೆರಿಕ ದಾಳಿ ಮಾಡಿದೆ. ಏನು ಈ ಒಂದು ಇರಾನ್ ಇದುವರೆಗೂ ಕೂಡ ಏನು ಸಾಕಷ್ಟು ಒಂದು ಶರಣಾಗತಿ ಆಗುವಂತ ನಿಟ್ಟಿನಲ್ಲಿ ಸಾಕಷ್ಟು ಒಂದು ಎಚ್ಚರಿಕೆ ಕೂಡ ಅಮೆರಿಕ ಹೇಳಿಕೆ ಕೂಡ ಹಿನ್ನೆಲೆಯಲ್ಲಿ ಏಕಾಏಕಿ ತಗರಾದ್ರಿಂದ. ಮಹೇಶ್, ನಿಮ್ಮ ಧ್ವನಿ ಸ್ಪಷ್ಟವಾಗಿ ಕೇಳ್ತಿಲ್ಲ, ಮತ್ತೆ ನಿಮ್ಮನ್ನು ನಾವು ಸಂಪರ್ಕ ಮಾಡ್ತೀವಿ. ಈಗ ಸದ್ಯಕ್ಕೆ ಡೆಡ್ಲಿ B2 ಬಾಂಬರ್ ಬಗ್ಗೆ ಕೂಡ ನಿಮಗೆ ಮಾಹಿತಿಯನ್ನು ನೀಡ್ತಾ ಇದ್ದೀವಿ, ಏನೇನು ಮಾಡಬಲ್ಲದು ಅನ್ನೋದು. ಜೊತೆಗೆ ನಿನ್ನೆ ಭಾಳ ಸಜ್ಜಾಗಿ ಎನಿ ಟೈಮ್ ಅಟ್ಯಾಕ್ ಮಾಡೋಕ್ಕೆ ಮುಂದಾಗಿದ್ದರು. ಅದನ್ನು ಈಗ ಆಲ್ರೆಡಿ ಮಾಡಿದ್ದಾರೆ ಅಂತ ಡೊನಾಲ್ಡ್ ಟ್ರಂಪ್ ಅವರು ತಮ್ಮ ಟ್ವೀಟ್ ಮೂಲಕ ಹೇಳಿದ್ದಾರೆ. ಸೊ ಫೀಲ್ಡಿಗೆ ಈಗ ಅಮೇರಿಕಾದ ಡೆಡ್ಲಿ B2 ಬಾಂಬರ್. ಸೊ ಹವಾಯಿಯಿಂದ ಶನಿವಾರ ಮತ್ತೆ 3 ಇಂಧನ ವಿಮಾನಗಳ ಹಾರಾಟ, ಟ್ರಾನ್ಸ್ಪಾಂಡರ್ಗಳನ್ನು ಸ್ಥಗಿತಗೊಳಿಸಿ ರಡಾರ್ ಸಂಪರ್ಕ ಕಡಿತ ಮಾಡಲಾಗಿತ್ತು. ಮಿಸೌರಿಯ ವೈಟ್ಮ್ಯಾನ್ ಏರ್ಬೇಸ್ನಿಂದ B2 ಟೇಕ್ ಆಫ್. ಸೊ ಏನೆಲ್ಲ ಅಮೇರಿಕಾ ಪ್ಲ್ಯಾನ್ಗಳನ್ನು ಮಾಡಿಕೊಂಡು ಪೆಸಿಫಿಕ್ ಸಾಗರದ ದ್ವೀಪ ಗಯಾಮ್ನತ್ತ ತೆರಳಿದ್ದಾಗಿ ಮಾಹಿತಿ ಬಂದಿತ್ತು. ಸೊ B2 ಬಾಂಬರ್ ಜೊತೆಗೆ 8 ಇಂಧನ ಪೂರೈಕೆ ವಿಮಾನಗಳು ಕೂಡ ಹಾರಾಟವನ್ನು ನಡೆಸಿದ್ವು. ಅದು ಕೂಡ ಈ ಬಂಕರ್ ಬಾಂಬ್ಗಳನ್ನು ಬ್ಲಾಸ್ಟ್ ಮಾಡೋದರಲ್ಲಿ ಈ B2 ಇದನ್ನು ಬಳಸಲಾಗುತ್ತೆ. ಬಂಕರ್ ಬಸ್ಟರ್ ಅಂತ. ಸೊ 2 ಗುಂಪಿನ ಫೈಟರ್ ಜೆಟ್ಗಳಿಗೆ ಇಂಧನ ಪೂರೈಸಿದಂಥ ವಿಮಾನಗಳು. ಹವಾಯಿಯಿಂದ ಶನಿವಾರ ಮತ್ತೆ 3 ಇಂಧನ ವಿಮಾನಗಳ ಹಾರಾಟ ಶುರುವಾಯಿತು, ಅಂದರೆ ಫ್ಯೂಯಲನ್ನು ಪೂರೈಕೆ ಮಾಡೋದಕ್ಕೆ. ಸೊ ಮತ್ತೆ ದೆಹಲಿಯ ಪ್ರತಿನಿಧಿ ಮಹೇಶ್ ಈಗ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಆಗಲೇ ಹೇಳ್ತಾ ಇದ್ರಿ ಮಹೇಶ್, ಕ್ಯಾರಿ ಆನ್. ಅವಿನಾಶ್, ಖಂಡಿತ ಈಗ ಸದ್ಯ ಅಮೆರಿಕ ಅಧಿಕೃತವಾಗಿ ಎಂಟ್ರಿ ಆದಂತ ಹಿನ್ನೆಲೆಯಲ್ಲಿ ಸಾಕಷ್ಟು ಒಂದು ಭಯಾನಕ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರುವಂತದ್ದು. ಫೋರ್ಡೋ, ನಟಾಜ್ ಮತ್ತೆ ಎಸ್ಪಾನ್ ಮೇಲೆ ಇರಾನ್ ನಲ್ಲಿ ಪ್ರಮುಖ ಪರಮಾಣು ಕೇಂದ್ರಗಳಾಗಿರುವಂತದ್ದು. ಅಂದ್ರೆ ಸತತವಾಗಿ 7-8 ದಿನಗಳಿಂದ ಕೂಡ ಒಂದು ಕಂಟಿನ್ಯೂಸ್ ಆಗಿ ಯುದ್ಧ ನಡೀತಾ ಇದ್ರು ಕೂಡ ಈ ಒಂದು ಏನು ಸಾಕಷ್ಟು ಒಂದು ದೇಶಗಳು ಇದಕ್ಕೆ ಪರವಿರೋಧ ಕೂಡ ಚರ್ಚೆ ಕೂಡ ಆಗಿತ್ತು. ಸದ್ಯ ಅಮೆರಿಕ ನೇರವಾಗಿ ಇರಾನ್ಗೆ ಎಚ್ಚರಿಕೆ ಕೂಡ ನೀಡಿತ್ತು, ಆದ್ರೆ ಇದ್ಯಾವುದಕ್ಕೂ ಕೂಡ ಅವರು ರಿಯಾಕ್ಟ್ ಮಾಡಿರ್ಲಿಲ್ಲ. ನಾವು ಅದೇ ತಕ್ಕ ಮಟ್ಟಿಗೆ ಉತ್ತರ ಕೊಡ್ತೀವಿ ಅನ್ನೋದು ಕೂಡ ಇರಾನ್ ಉದ್ದಾಟತನ ಕೂಡ ಮೆರೆದಿತ್ತು ಅಂತ ಹೇಳ್ಬೋದು. ಸದ್ಯ ಇರಾನ್ ಮೇಲೆ 3 ಪರಮಾಣುಗಳ ಮೇಲೆ ದಾಳಿ ಮಾಡುವಂತ ಹಿನ್ನೆಲೆಯಲ್ಲಿ ಜಾಗತಿಕವಾಗಿ ಸಾಕಷ್ಟು ಒಂದು ಭಯಂಕರ ರೀತಿ ಏನು 3ನೇ ಮಹಾಯುದ್ಧಕ್ಕೆ ನಾಂದಿ ಆಡುತ್ತಾ ಅನ್ನೋದು ಕೂಡ ಕಂಡು ಬರ್ತಾ ಇದೆ. ಮತ್ತೆ ಮಹೇಶ್ ಹಾಗೆ ಸಂಪರ್ಕದಲ್ಲಿರಿ ಇನ್ನಷ್ಟು. ಈಗ